ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. 75 ವರ್ಷ ವಯಸ್ಸಿನ ವೃದ್ಧರೊಬ್ಬರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಇತ್ತೀಚೆಗೆ ವಿಧಿಸಿದೆ. ಆ ಅಪರಾಧಿ 23 ವರ್ಷಗಳ ಬಳಿಕ ಪತ್ತೆಯಾಗಿದ್ದಾರೆ. ಗಂಗಾವತಿ ಅಂದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮೂರನೇ ಪತ್ನಿಯನ್ನು ಕೊಲೆ ಮಾಡಿ 23 ವರ್ಷಗಳಿಂದ ತಲೆಮೆರೆಸಿಕೊಂಡಿದ್ದಂತಹ 75 ವಯಸ್ಸಿನ ನಿವೃತ್ತ ಸರ್ಕಾರಿ ನೌಕರನಿಗೆ ಇಲ್ಲಿನ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಶುಕ್ರವಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಾಳದಾಳ ಗ್ರಾಮದ ಹನುಮಂತಪ್ಪ ಹುಸೇನಪ್ಪ 75 ವರ್ಷದವರು. ಅವರು ಶಿಕ್ಷೆಗೆ ಒಳಗಾಗಿರುವಂಥ ವ್ಯಕ್ತಿ. ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯ್ಕ ಅವರು ಈ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಜೊತೆಗೆ 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ. ಹನುಮಂತ ಅವರು ತನ್ನ ಪತ್ನಿಯ ಮೂರನೇ ಪತ್ನಿ ಅವರ ಶೀಲವನ್ನು ಶಂಕಿಸಿ 2002ರಲ್ಲಿ ಕೊಲೆ ಮಾಡ್ತಾರೆ. ನಂತರ ಮೃತದೇಹವನ್ನು ಗೋಣಿಚೀಲದಲ್ಲಿ ತುಂಬಿಸಿ ಸರ್ಕಾರಿ ಬಸ್ನಲ್ಲಿ ಸಾಗಿಸ್ತಾರೆ. ಆನಂತರ ಅಲ್ಲಿಂದ ತಲೆಮರೆಸಿಕೊಳ್ತಾರೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಹನುಮಂತನ ಮೇಲಿದ್ದಂತಹ ಆರೋಪ ಸಾಬೀತು ಆಗಿತ್ತು. ನ್ಯಾಯಾಲಯ ಇನ್ನೇನು ಇದರ ಆದೇಶವನ್ನು ನೀಡಬೇಕು ಅನ್ನೋಷ್ಟರ ಹೊತ್ತಿಗೆ ಅವರು ಅಲ್ಲಿಂದ ಪರಾರಿಯಾಗ್ತಾರೆ. ಇತ್ತೀಚಿನ 2 ತಿಂಗಳ ಹಿಂದೆ ಅವರು ತನ್ನ ಸ್ವಗ್ರಾಮಕ್ಕೆ ಬಂದಿದ್ದರು. ಇದನ್ನು ನೋಡಿದಂತಹ ಸಾರ್ವಜನಿಕರು ಕ್ಷಣದಲ್ಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯದ ಕಟಕಟೆಗೆ ನಿಲ್ಲಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದು ನಡೆದಿರುವಂಥದ್ದು ಗಂಗಾವತಿಯಲ್ಲಿ. ಇವರು ತನ್ನ ಮೂರನೇ ಪತ್ನಿಯನ್ನು ಕೊಲೆ ಮಾಡಿರ್ತಾರೆ. 23 ವರ್ಷ ಬೇರೆ ಕಡೆ ತಲೆಮೆರೆಸಿಕೊಂಡಿರ್ತಾರೆ. ಅವರಿಗೀಗ 75 ವರ್ಷ ಆಗಿದೆ. ಹನುಮಂತ ಅವರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಸಹಾಯಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಮೊದಲ ಪತ್ನಿ ಮೃತಪಟ್ಟಿದ್ದರಿಂದ 2ನೇ ಮದುವೆ ಆಗಿದ್ದರು. ಜಗಳ ಮಾಡಿ 2ನೇ ಪತ್ನಿ ಕೂಡ ಬಿಟ್ಟು ಹೋಗಿದ್ದರು. ಕೊಪ್ಪಳ ತಾಲೂಕಿನ ಇಂದರಗಿ ಗ್ರಾಮದ ರೇಣುಕಮ್ಮ ಅವರೊಂದಿಗೆ ಈ ಹನುಮಂತ ಅವರಿಗೆ 3ನೇ ವಿವಾಹ ಆಗಿತ್ತು. ಸರ್ಕಾರಿ ನೌಕರ ಎನ್ನುವ ಕಾರಣಕ್ಕೆ ರೇಣುಕಮ್ಮ ಈ ಮದುವೆಗೆ ಒಪ್ಕೊಂಡಿದ್ದರು. ಗಂಗಾವತಿಯಲ್ಲಿ ವಾಸ ಇದ್ದಂಥ ಹನುಮಂತ ಪತ್ನಿ ರೇಣುಕಮ್ಮನ ಶೀಲ ಶಂಕಿಸಿ ಜಗಳವಾಡಿ 2002ರಲ್ಲಿ ಆ ರೇಣುಕಮ್ಮ ಅವರನ್ನು ಕೂಡ ಕೊಲೆ ಮಾಡ್ತಾರೆ. ನಂತರ ಪತ್ನಿಯ ದೇಹವನ್ನು ಒಂದು ಗೋಣಿ ಚೀಲಕ್ಕೆ ತುಂಬುತ್ತಾರೆ, ಆಟೋದಲ್ಲಿ ಹಾಕ್ತಾರೆ. ನಂತರ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಗೆ ಹೋಗುವಂತಹ ಸರ್ಕಾರಿ ಬಸ್ನಲ್ಲಿ ಈ ಹೆಣ ಇರುವಂತಹ ಗೋಣಿಯನ್ನು ಆ ಬಸ್ನಲ್ಲಿ ಹಾಕ್ತಾರೆ. ಬಸ್ನಲ್ಲಿ ಮೃತದೇಹ ಇದ್ದಂತಹ ಚೀಲವನ್ನು ನೋಡಿದಂಥ ಆ ಗೋಣಿಯನ್ನು ನೋಡಿದಂಥ ನಿರ್ವಾಹಕ ಬಸ್ಸನ್ನು ನೇರವಾಗಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಪೊಲೀಸರಿಗೆ ದೂರನ್ನು ನೀಡ್ತಾರೆ. ಅಷ್ಟರಲ್ಲೇ ಆರೋಪಿ ಹನುಮಂತ ಅವರು ಪರಾರಿಯಾಗ್ತಾರೆ. ಇತ್ತೀಚೆಗೆ ಅವರು ಸ್ವಂತ ಊರಿಗೆ ಬಂದಿರ್ತಾರೆ. ಈ ಮಾಹಿತಿ ಪಡೆದಂಥ ಪೊಲೀಸರು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಆತನೂರ ಗ್ರಾಮದಲ್ಲಿ ಈ ಅಪರಾಧಿಯನ್ನು ಬಂಧನ ಮಾಡ್ತಾರೆ. ಹನುಮಂತ ಪತ್ನಿಯನ್ನು ಕೊಲೆ ಮಾಡಿದ ಆರೋಪ ಹೊತ್ತಿದ್ದು ದೀರ್ಘಕಾಲ ತಲೆಮೆರೆಸಿಕೊಂಡಿದ್ದ ಆರೋಪಿಯನ್ನು ಪೊಲೀಸರು ಶ್ರಮಪಟ್ಟು ಬಂಧನ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ 75 ವರ್ಷದ ವೃದ್ಧರವರು ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥದ್ದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಆಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.